ವಡಗೇರ ತಾಲೂಕಿನಲ್ಲಿ, ಯಾದಗಿರಿ ಜಿಲ್ಲಾ ವಡಗೇರ ತಾಲೂಕಿನಲ್ಲಿ ಬಸವನಗರ ಅಂತ ಗ್ರಾಮದಲ್ಲಿ 7ನೇ ತಾರೀಕು ಅಲ್ಲಿ ಅನೂರ್ತಕವಾಗಿ ಏನಿದು ಹೆದ್ದಾರಿ ಕೆಲಸ ನಡೆದ 6 ಲೈನ್ ಅಂತೇಳಿ, ಆ 6 ಲೈನ್ ಕಾಮಗಾರಿಗಾಗಿ ಈ ಕ್ವಾರಿಯನ್ನು ರೈತರ ಒಂದು ಜಮೀನಲ್ಲಿ ಕ್ವಾರಿಯನ್ನು ಬೇಕಾಬಿಟ್ಟು ಖರೀದಿ ಮಾಡಿ ಆ ಮೈನಿಸಿದವರಾಗಲಿ ಈ ತಹಶೀಲ್ದಾರ್ ಅವರಾಗಲಿ ಆ ಪರ್ಮಿಷನ್ ಇರಲಾರದೆ ಯಾವುದೇ ಒಂದು ಜಮೀನಲ್ಲಿ ಈಗ ಅವರು ತೆಗಿಬೇಕಾದ್ರೆ ಅವ್ರ ರೈತನೇ ತೆಗಿಬೇಕಾದ್ರೆ ಅವ್ರು 3 ಫೂಟ್ ತಳಗಡೆ ತೆಗಿಬೇಕಾದ್ರೆ ಒಂದು ಪರ್ಮಿಷನ್ ಬೇಕಾಗ್ತದೆ. ಮೈನಿಸಿದವರು ತಹಶೀಲ್ದಾರು ಆರೋಯ ಅದು ಯಾವುದೇ ಇರಲಾರ ಅವರು ಸುಮಾರು 30 ಫೀಟು ಆಳವಾಗಿ ತೆಗೆದಾರ. ಮತ್ತೆ ಆ ಸ್ಕೂಲಿನ ಲೇಸಿ 100 ಮೀಟರ್ದಲ್ಲಿ ತೆಗೆದಾರ. ಅದು ಅಪಾಯಕಾರಿ. ಸ್ಕೂಲ್ ಮಕ್ಕಳಲ್ಲಿ ಸುಮಾರು ಒಂದು 500 ಸ್ಕೂಲ್ ಮಕ್ಕಳು ಇರ್ತಾವೆ. ಮತ್ತೆ ರೋಡಿನ ಪಕ್ಕದಲ್ಲಿ ರೋಡಿನ ಲೇಸಿ 3 ಮೀಟರ್ ಬಿಟ್ಟಿಗೆಸಿ ತೆಗೆದಾರ. ಆ ನಮ್ಮ ರೈತರು ಕೇಳಿದಾಗ ಪೊಲೀಸ್ ಸ್ಟೇಷನ್ ಕರೆಸಿ ರೈತರಿಗೆ ಬೆದರಿಸಿ ಆ ಮರಮನ್ನು ತೆಗೆದು ಎಲ್ಲ ತೆಗೆದು ತೋಡಿಟ್ರ. ತೋಡಿದ ಮ್ಯಾಕ ಅದನ್ನ ಫಿನಿಶಿಂಗನ್ನು ಕೂಡ ಮಾಡಿಲ್ಲ. ಅದು ಮುಸ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ಸ್ಕೂಲ್ ಮಕ್ಕಳು ಅಲ್ಲೇ ಇರ್ತಾವೆ. ಮತ್ತೆ ನಾಳೆ ಆ ಟೀಚರ್ ಮ್ಯಾಗ ಬರ್ತದೆ. ಟೀಚರ್ ಕಾಯ್ಕೊಂಡ್ ಕುಂದ್ರಕ್ಕಾಗಲ್ಲ. ಅವರು ಇಂಟ್ರಲನ್ನು ಹೋಗಿರ್ತಾರ, ಯಾವ್ದಕ್ಕನ್ನು ಹೋಗ್ತಾರ. 100 ಮೀಟರ್ದಲ್ಲಿ ಅದ. ಹಂಗಾಗಿ ಈ ತಹಶೀಲ್ದಾರ ಮತ್ತೆ ಬೇಜವಾಬ್ದಾರಿತನ ಮತ್ತೆ ಬೇಜವಾಬ್ದಾರಿತನ ಅನ್ನೋದಕ್ಕೆ ಅವರು ಎಲ್ಲ ಭ್ರಷ್ಟಾಚಾರಕ್ಕೆ ಶಾಮೀಲಾಗ್ಯಾರ. ಭ್ರಷ್ಟಾಚಾರಕ್ಕೆ ಶಾಮೀಲಾಗಿ ಆ ಹಳವನ್ನ ತೆಗ್ತಕ್ಕಂಥ ಕೆಲಸ ಕಣ್ಣು ಮುಚ್ಕೊಂತ ಕುಂತಾರ. ಇವತ್ತು ಮೈನಿಸಿದವರಾಗಲಿ ಅವರಾಗಲಿ. ಮತ್ತೆ ಅದರಲ್ಲಿ ಇರ್ತಕ್ಕಂಥ ಆಳು ಎಷ್ಟಾದ ಗೊತ್ತಿಲ್ಲ. ಈ ಬಟ್ಟಿ ಒಗಿಲಕ್ಕ ಆ ಮಕ್ಕಳು 2 ಹೋಗಿರ್ತಾರ. ಹೋದಂಥ ಸಂದರ್ಭದಲ್ಲಿ ಒಂದು ಹುಡುಗಿ ಒಳಗೆ ಬಿದ್ದಾಗ ಇನ್ನೊಬ್ಬ ಹುಡುಗಿ ಕಾಪಾಡಕ್ಕೆ ಹೋಗಿ ಆಕಿನ ಕೂಡ ಇದಾದಂಥ ಸಂದರ್ಭದಲ್ಲಿ ಇನ್ನೊಬ್ಬಕಿ ಗುಂಡಮ್ಮನಂತಕಿ ಇವರೆಲ್ಲ ಈಗ ಸಾಯಮಟ್ಟಕಾರ ತೇಲ ಮುಳುಗಾಕತ್ತಾರ ಅಂತೇಳಿ ಆಕಿ ಕಾಪಾಡಕ್ಕೆ ಹೋಗಿ ಆ ಗುಂಡಮ್ಮನ ಕೂಡ ಅದರಲ್ಲಿ ನೀರಾಗ ಮುಳುಗಿ ಆ 3 ಜನ ಅಲ್ಲೇ ಮತ ಪಡ್ತಕ್ಕಂಥ ಕೆಲಸ ಆಗಿರ್ತದ. ಮತ್ತೆ ಕೂಡಲೇ ಆ ಗುಂಡಮ್ಮನ ಮಗ ಬರ್ತಾರಂತ ವಿಶ್ವಾಸ ಇಟ್ಟಿದ್ದ. ಬೈಲಿಗೆ ಬರ್ಲಾರ ಕಾರಣಕ್ಕ ನಮ್ಮ ಅಮ್ಮವರು ಒಳಗೆ ಮುಳುಗಿದಾರ ಅಂತೇಳಿ ಅವನು ಓಡಿ ಬಂದಾಗ 3 ಜನ ಹೋಗಿ ಅಲ್ಲಿ ತೆಗಿತಕ್ಕಂಥ ಕೆಲಸ ಆ ಬಾಡಿ ಆಗ್ಯದ. ತೆಗೆದ ಮ್ಯಾಕ ಬಾಡಿ ಕೂಡ ಯಾದಗಿರಿಗೆ ತಂದ ಮ್ಯಾಕ ಅವರು ಅಲ್ಲೇ ಪ್ರಾಣವನ್ನು ಹೋಗಿರ್ತದೆ. ಹೋದ ಮ್ಯಾಕ ಅದಾದ ಮ್ಯಾಕ ಕೂಡ 2ವರೆಗೆ ಆಗಿದೆ. ಅದನ್ನ ಕೂಡ ತಹಶೀಲ್ದಾರ್ ಅವರು ಕೂಡ ಯಾವುದೇ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಮತ್ತೆ ಸರ್ಕಲ್ ಆಗಲಿ ನಮ್ಮ PSI ಅವರು ಬಂದ್ಗೇಸಿ ಇದು ಪೋಸ್ಟ್ಮಾರ್ಟಮ್ ಮಾಡ್ಬೇಕಾಗ್ತ ಕಾನೂನು ಬೈರಾಗ್ತದ ಹಂಗೆ ಮಾಡಿದ್ರ ಅಂತೇಳಿ ಅವ್ರು ಪೋಸ್ಟ್ಮಾರ್ಟಮ್ ಮಾಡ್ಬೇಕಂದಾಗ ನಮ್ಮನ್ನೆಲ್ಲರನ್ನ ಒಪ್ಪಿಸಿದ ಮ್ಯಾಕ ಹೌದು ಕಾನೂನು ಕ್ರಮ ತಗೋಬಾರ್ದು, ಈ ಪೋಸ್ಟ್ಮಾರ್ಟಮ್ ಆದ್ರೆ ನಾಳೆ ಅದು ಏನ ಹೆಚ್ಚು ಕಮ್ಮಿ ಅದನ್ನು ಕೂಡ ಅಲ್ಲಿ ದಾಖಲಾತಿಗಳು ಇರ್ತಾವ ಅಂತ ಹೇಳಿದಾಗ ನಮ್ಮ ಪೋಸ್ಟ್ಮಾರ್ಟಮ್ ಜಿಲ್ಲಾಧಿಕಾರಿ ಮುದ್ನಾಳ ಹಾಸ್ಪಿಟಲ್ದಲ್ಲಿ ಪೋಸ್ಟ್ಮಾರ್ಟಮ್ ಇಡೀ ಒಂದು ರಾತ್ರಿ ಕೂಡ ಪೋಸ್ಟ್ಮಾರ್ಟಮ್ ಮಾಡಿದ್ರು ಅವ್ರು. ಕಂಪ್ಲೇಂಟ್ ಆದ್ಮ್ಯಾಕ ಈಗ ನಮ್ಮದು ಕಂಪ್ಲೇಂಟು ಏನಂದ್ರೆ ಈಗ ಆ ಕ್ವಾರಿ ಆಗಿಸ್ತಕ್ಕಂಥವ್ರು ಇವತ್ತು ತಹಶೀಲ್ದಾರು, ಮೈನಿಸಿದವರು ಮತ್ತು ಜಿಲ್ಲಾ ಆಡಳಿತ ಇವತ್ತು ನಾವು ಅಭಿವೃದ್ಧಿ ಆಗಕ್ಕೆ ನೀವು ಇದು ಕೊಡ್ರಿ. ಯಾವುದೇ ಇದರ ಏನೋ ಒಂದು ಸೇಫರ್ ಜೂನ್ ಇರ್ತಕ್ಕಂಥಲ್ಲಿ ಯಾವುದೋ ಒಂದು ಅಡವಿಯಲ್ಲಿ ಅವ್ರಿಗೆ ಮರಮನ್ನು ತೆಗಿಲಕ್ಕ ಕೊಟ್ಟರೆ ಅದು ಅಭಿವೃದ್ಧಿ ಆಗಲಿ. ನಾ ಅದಕ್ಕೆ ಬೇಡನಲ್ಲ. ನೀವು ರೋಡಿನ ಬತ್ತೆಗೆ ಮುದ್ದಾಮ್ ಕೊಟ್ಟು ಎಷ್ಟು ಜನರನ್ನ ಅಲ್ಲಿ ಪ್ರಾಣ ತೆಗಿತೀರಿ ಅಂತ ಕೆಲಸ ಆಗ್ಯದ. ಯಾಕಂದ್ರೆ ಎಲ್ಲರೂ ಆ ಭ್ರಷ್ಟಾಚಾರದಿಂದ ಹೋಗ್ಯಾರ. ಇವತ್ತ ನಾನು ಹೇಳ್ತೀನಿ, ಇಲ್ಲಿವರೆಗೆ ಆ ಪೋಸ್ಟ್ಮಾರ್ಟಮ್ ಆದ ಬಾಡಿ ಒಯ್ದು ಮತ್ತೆ 8ನೇ ತಾರೀಕಿಗೆ ಅವ್ರನ್ನೆಲ್ಲ ಅಂತ್ಯ ಸಂಸ್ಕಾರ ನಡೆದನ್ನು ಕೂಡ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ
ಅಲ್ಲಿಗೆ ಹೋಗಿಲ್ಲ. ಮತ್ತೆ ಸ್ಥಳೀಯ ಮತ್ತೆ ಈಗ ಉಸ್ತುವಾರಿ ಮಂತ್ರಿ ಕೂಡ ಅವರು ಈಗ ಇದಾಗ್ಯಾರ. ಈಗ ಏನು ಯಾಕೆ ಹೋಗಿಲ್ಲ ಅವರು, ಏನು ಯಾರು ಹೇಳೋರಿಲ್ಲ ಈ ಜಿಲ್ಲಾದಲ್ಲಿ, ಇಲ್ಲ ಮತ್ತೆ ಈ ಸರ್ಕಾರನೇ ಸತ್ತು ಹೋಗ್ಯದ, ಏನು ಸರ್ಕಾರದಲ್ಲಿ ಈಗ ಅವ್ರಿಗೇನು ಇರ್ತಕ್ಕಂಥ ಡಿ ಸಿ ಅವರಾಗಲಿ ಸೋಜನಕ್ಕೆ 3 ಜನ ಸತ್ತಾರ. ಅಲ್ಲ ಉಸ್ತುವಾರಿ ಇರ್ಲಿಕ್ಕಂದ್ರೆ ಡಿ ಸಿ ಅವರನ್ನು ಹೋಗ್ಬೇಕಾಗಿತ್ತಲ್ಲ, ಡಿ ಸಿ ಅವ್ರು ಯಾಕೆ ಹೋಗಿಲ್ಲ ಅಲ್ಲಿಗೆ? ನಿಮ್ಮ ಆಡಳಿತ ಏನು ತೋರಿಸ್ತದೆ ಈಗ ಜನರಲ್ಲಿ? ಈ ಸಾರ್ವಜನಿಕ ಅನೇಕ ತೊಂದರೆಗಳಿದ್ದನ್ನು ಕೂಡ, ಇಂಥ ಘಟನೆ ನಡೆದನ್ನು ಕೂಡ ಡಿ ಸಿ ಅವರು ಹೋಗಿಲ್ಲ. ಮತ್ತೆ ಅವರಿಗೆ ಸೂಕ್ತವಾದಂಥ ಏನು ಪರಿಹಾರ ಬರ್ತದ ಕಾನೂನು ಅಡಿಯಲ್ಲಿ, ಆ ಪರಿಹಾರನ ಕೂಡ ಇನ್ನತಕ್ಕಾದ್ರೂ ಅವ್ರಿಗೆ ಹೋಗಿ ತಲುಪಿಸ್ತಕ್ಕಂಥ ಕೆಲಸ ಆಗಿಲ್ಲ. ಆ ಎಮ್ಮಗ 4 ಮಕ್ಕಳು, 4 ಮಕ್ಕಳು ಇನ್ನೂ ಒಂದು 8 ವರ್ಷ, 4 ವರ್ಷ, ಒಂದು 10 ವರ್ಷ, ಈ ಥರ 4 ಮಕ್ಕಳಾರ. ಆ ಕುಟುಂಬ ಈಗ ಮಕ್ಕಳ ಪರಿಸ್ಥಿತಿ ಏನಾಗ್ತದ? ಇವರು ಕೂಡಲೇ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಸೌಜನ್ಯಕ್ಕಾಗಿ ಈಗ ಒಂದಿಷ್ಟು ಪರಿಹಾರ ಆಗಲಿ, ಏನು ಕಾನೂನು ರೀತಿಯಲ್ಲಿ ಬರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಡಿ ಬಿ ಎಲ್ ಕಂಪನಿ ಅವರು ಕೂಡ ಅದನ್ನ ಅಗದು ಅವರು ಅದು ಕಾನೂನು ಬೈರವಾಗಿ ಆಗದಾರ. ಅದು ಸ್ಕೂಲ್ನಲ್ಲಿ ಇರುವುದರಿಂದ ಕೂಡಲೇ ಅದನ್ನು ಮುಚ್ಚಬೇಕು. ಮತ್ತೆ ಅವರು ಸತ್ತಂತ ಕುಟುಂಬಗಳಿಗೆ ಆ ಪರಿಹಾರ ಕೊಡ್ಬೇಕು. ಅವರು ಸತ್ತಂತವರಿಗೆ ಪ್ರತಿಯೊಬ್ಬರಿಗೆ 20 ಲಕ್ಷದಂತೆ ಪರಿಹಾರ ಕೊಡ್ಬೇಕು. ಇಲ್ಲದಿದ್ರ ಡಿ ಸಿ ಅವ್ರನ್ನ ಕೂಡ ಇದು ನಿಷ್ಕಾಳಜಿ ತೋರಿಸಿದ್ರ ನಾವು ಇನ್ನೂ ಒಂದು 2 ದಿನ 3 ದಿನ ನೋಡಿಗೆಸಿ ಸೋಮವಾರ ಇಲ್ಲ ಮಂಗಳವಾರ ಈ ಉಗ್ರ ಹೋರಾಟ ಮಾಡ್ಬೇಕಾಗ್ತದ. ಮತ್ತೆ ಕಂದಾಯ ಮಂತ್ರಿ ಅವ್ರನ್ನ ನಾವು ಪತ್ರ ಬರೆದು ಮತ್ತೆ ಈ ಸರ್ಕಾರಕ್ಕೆ ಮತ್ತೆ ಪತ್ರ ಬರೆದು ಕೂಡ ನಾವು ಸ್ಟ್ರೈಕಿಗೆ ಕುಂದಿರ್ಬೇಕಾಗ್ತದ. ಇವ್ರ ನ್ಯಾಯ ಕೊಡ್ಲಿಲ್ಲ ಅಂದ್ರ ಇವತ್ತು ಡಿ ಸಿ ಅವರು ಕೂಡಲೇ ಅಲ್ಲಿ ಹೋಗಿ ಅವ್ರ ಮ್ಯಾಗ ಗೌರವವಾದ ಜಿಲ್ಲಾ ಅಧಿಕಾರಿಗಳು ಅಂದ್ರ ಆಗು ಹೋಗ ಇಡೀ ಜಿಲ್ಲಾ ಜವಾಬ್ದಾರಿ ಅವ್ರದಾದ. ಮತ್ತೆ ಅದನ್ನ ಬಿಟ್ರೆ ಕಂದಾಯದವರು ತಹಶೀಲ್ದಾರ ಎಮ್ಮ ಅವ್ರು ಫೋನೇ ಎತ್ತಿಲ್ಲ, ಎಷ್ಟೋ ಗುಡಿಸಲು ಸುಟ್ಟವ ಅಂದ್ರೂ ಕೂಡ ಅವ್ರು ಭೇಟಿನೇ ಕೊಡ್ತೇ ಇಲ್ಲ. ಯಾರ್ದನ ಫೋನ್ ಎತ್ತಲ್ಲ ಅಂತೇಳಂತ. ಯಾಕೆ ನೌಕರು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಫೋನ್ ಎತ್ತಲ್ಲ ಅಂದ್ರ? ಇವತ್ತಿನ ಇಂಥ ಅಧಿಕಾರಿಗಳು ಬೇಕಾ? ಇವತ್ತ ಇಷ್ಟು ಕೂಡ ಆದ್ರನ್ನ ಕೂಡ ಶಾಸಕರು ತಾವು ಅಧಿಕಾರ ತಗೊಂಡಿರಿ, ಹೋಗಿ ಅಲ್ಲಿ ಸೌಜನ್ಯಕ್ಕಾಗಿ ಬಿಟ್ಟವು. ಅವ್ರು ಎಲ್ಲಿ ಹೋಗ್ತಾರ ಅಂದ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಲ್ಲಿ ಇಲ್ಲಿ ಬಂದಾರಲ್ಲ ಅಂತ ಹೇಳಿ ಅಣಿಕೆಗೆ ಬರ್ತಾರೆ. ಇಂಥ ಶಾಸಕರು ನಮ್ಮ ಮತಕ್ಷೇತ್ರಕ್ಕೆ ಬೇಕು ಜನ್ರೆ. ಇವತ್ತ ನಾವೇನಲ್ಲಿ ಶಾಸಕರನ್ನ ಹೋಗಿ ಇದು ಮಾಡೋಣಲ್ಲ, ಶಾಸಕರು ಆಗು ಹೋಗುಗಳು ನೋಡ್ಬೇಕಾಗ್ತದ. ಶಾಸಕರನ್ನ ಇದಕ್ಕೆ ನಿರ್ಕಾಳಿ ತೋರಿಸ್ತಾರ. ಯಾಕೆ ಅದ ಹಿಂದುಳಿದ ಎಲ್ಲ ಇವ್ರು ಯಾರು ಕೇಳಾರಂತ ಸಮಾಜಗಳವನ್ ಅಂತ ಹೇಳ್ತೀರೇನ? ಅನೇಕ ಇಂಥ ಡೆತ್ ಆದಲ್ಲಿ ಇಮಿಡಿಯೇಟ್ಲಿ ಹೋಗಿ ಅಲ್ಲಿ 5-10 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ಯಾಕೆ ಇಲ್ಲಿ ಮಾಡ್ತಾ ಇಲ್ಲ? ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಮೌನ ಆಗ್ಯಾರ. ಯಾಕೆ ನಿಮ್ಗೆ ಇವತ್ತೇನು ಶಾಸಕರು ಹೋಗಕ್ಕೆ ಬೇಡ ಅಂದಾರ? ಇವತ್ತಿಲ್ಲ ನಿಮ್ಮಲ್ಲಿ ಏನು ದುಡ್ಡನ್ನಿಲ್ಲ ಅವ್ರಿಗೆ ಪರಿಹಾರ ಕೊಡಕ ಸರ್ಕಾರದಲ್ಲಿ. ಅದನ್ನ ನಮ್ಗೆ ಕೂಡಲೇ ನೀವು ಅದನ್ನ ಏನಿದ್ದದ ಇತ್ಯರ್ಥ ತಿಳಿಸ್ಬೇಕು ನಮ್ಗ. ಇಲ್ಲದಿದ್ರ ನಾವು 2-3 ದಿನ ನೋಡಿ, ಇಲ್ಲ ಸೋಮವಾರ ಅಥವಾ ಮಂಗಳವಾರ ನಾವು ಡಿ ಸಿ ಆಫೀಸ ಮುತ್ತಿಗೆ ಆಗ್ತಕ್ಕಂಥದ್ದು ಕೆಲಸ ಆಗ್ತದ. ಮತ್ತೆ ಅಲ್ಲಿ ರೋಡ್ ಚಳವಳಿ ಬಂದ್ ಮಾಡ್ಬೇಕಾಗ್ತದ ಅಂತ ಹೇಳ್ತಾ ನಾನೊಂದು 2 ಮಾತು